Hi friends, welcome back to my channel. ನೋಡಿ ಅವ ಏನ್ ಮಾಡ್ತಾ ಇರೋದು? ಯಾರಿಗ ಶೆಡ್? ಯಾವ ಗಾಡಿಗೆ? ನಿಲ್ಸೋ ಗಾಡಿಗೆ, ಓಡ್ಸೋ ಗಾಡಿಗಲ್ಲ. ಟಿಪ್ಪರ್ ಗಾಡಿಗೆ, ಹೌದಾ? ಹುಷಾರು, ನನಗ್ ಚುಚ್ಚಿಯಾ? ಎಲ್ಲಿಗ್ ಸೈಡ್ ಹೋಗ್ಲಿ? ಹೋಗು. ನಾನೇನೋ ಇಲ್ಲಿ ಒಳ್ಳೆ ಗಿಡಗಳೆಲ್ಲ ಹಾಕ್ಲಿಕ್ಕೆ ಚಾನ್ಸ್ ಕೊಡ್ತಾರೆ ಅಂತ ತುಂಬಾ ಖುಷಿಯಾಗಿ ಕ್ಲೀನ್ ಮಾಡಿಸ್ತಾ ಇದೀನಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ತುಂಬಾ ನನಗೆ ಮೋಸ ನಡೀತಾ ಇದೆ. ಅವ್ರಿಗೆ ಕಾರ್ ನಿಲ್ಸಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದಾರೆ. ಸೌದೆ ಹಾಕಕ್ಕೆ ಇದಿದ್ ಗುಡಿಸ್ಲೆಲ್ಲ ಕಿತ್ತಾಕಿ ಕಾರಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಇದು ಮೋಸ ಅಲ್ವಾ? ಹಾ, ಇವೆಲ್ಲ ಎಲ್ಲ ಆಗ್ತಿರೋದು. ಹಾ, ಕಾರ್ ಆದ್ರೂ ಮುಂದೆಗಡೆ ನಿಂತ್ಕೊಂಡಿದ್ರೆ ಟಿಪ್ಪರ್ ಹೋಗೋ ಟೈಮಲ್ಲಿ ಎತ್ಬಿಟ್ಟು ಹೋಯ್ತೀಯ. ಅದೇ ಕಾರ್ ಇಲ್ಲಿ ನಿಂತ್ಕೊಂಡ್ರೆ ಟಿಪ್ಪರ್ ಎತ್ಬಿಟ್ಟು ಕಾರ್ ಎತ್ಕೊಂಡು ಹೋಗ್ತೀಯಾ? ಟಿಪ್ಪರ್ ಎತ್ಬಿಟ್ಟು ಕಾರ್ ಎತ್ಕೊಂಡು ಹೋಗಿ. ನಾ ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ಕೆಲಸ ಮಾಡೋದು ಬಿಟ್ಟು ಫೋರ್ಸ್ ಕೊಡ್ತಾ ಇರೋದು ಅಲ್ವಾ? ಹಾ, ಹಂಗೆ ಹೋಗ್ಬಾ. ಸ್ವಲ್ಪ ಸ್ವಲ್ಪ ತಗೊಂಡ್ ಹೋಗ್ಬೋದಲ್ವಾ? ನೋಡಿ ನೋಡಿ, ತುಂಬಾ ಪ್ರಯತ್ನ ಮಾಡ್ತಾ ಇರೋದು. ಗ್ರೇಟ್. ಅದಕ್ಕೆ ಹೇಳಿದ್ದು ಸ್ವಲ್ಪ ತಗೊಂಡೋಗು ಅಂತ. ಪಾಪ ಗಂಡ ಮನೆಗ್ ಬಂದ್ರೆ ಒಂದ್ ಕೆಲ್ಸ ಮಾಡ್ತಾ ಇರ್ಲಿಲ್ಲಂತೆ. ಹೆಂಡತಿ ಮನೆಗ್ ಬರ್ಲಾಗ ಎಷ್ಟು ಕೆಲ್ಸ ಅಲ್ವಾ ಹೆಂಡತಿಗೋಸ್ಕರ. ಯಾರಿಗೋಸ್ಕರ? ನಿನ್ಗೋಸ್ಕರ ತಾನೆ, ನಮಗೋಸ್ಕರ ಅಲ್ವಲ್ಲ. ಹೋಗೋಗ್, ಎಲ್ಲರಿಗೋಸ್ಕರ. ಸಪೋಟ ಗಿಡ ಐತೆ, ಕಿತ್ತಾಕಿ ಅದನ್ನುವೆ. ಅಜ್ಜಿ ನಿತ್ಕೊಂಡ್ ನೋಡ್ತಾ. ಸೊ ಅಲ್ಲಿಂದ ಬಂದು ನನಗೆ ಗಿಡ ಹಾಕ್ಬೇಕನ್ನೋ ತುಂಬಾ ಇಂಟ್ರೆಸ್ಟ್. ಸೊ ಈ ಜಾಗನ ನನಗೋಸ್ಕರ ಕೊಡ್ತಾರೆ ಅನ್ಕೊಂಡೆ, ಕೊಟ್ಟಿಲ್ಲ. ಏನ್ ಮಾಡೋದು? ಅದಕ್ಕೆ ಹಿಂದೆಗಡೆ ಜಾಗ ಇದೆ, ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕು. ನೋಡೋಣ ಆಮೇಲೆ. ಏನಕ್ಕೆ ಅದು? ಒಲೆ ಮುಚ್ಚಾಕ್ತಿವಲ್ಲ, ಒಳಗಡೆನು ಮುರ್ದೋಗೈತೆ. ಏನ್ನ ಒಲೆ ಏನ್ ಮಾಡಕ್ಕೆ? ಅಮ್ಮನೇ ಯೂಸ್ ಮಾಡ್ತಿರ್ಲಿಲ್ಲ, ನಾವೇನ್ ಮಾಡವ ಅದ್ರಲ್ಲಿ? ನಮ್ಮ ಅಜ್ಜಿ ಕ್ವಶನ್ಸ್ ಎಷ್ಟು ಕ್ವಶನ್ ಹಾಕ್ತಾರೆ, ಏನೋ ಸ್ಕೆಚ್ ಹಾಕ್ತವ್ರೆ. ಟಮಾಟ ಗಿಡ ನೋಡಿದ್ರೆ ಹೆಂಗ್ ಬಂದೈತೆ? ಹಾ, ಇರೋ ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ನು ಫೇಮಸ್ ಮಾಡ್ತೀನಿ. ಹಾ, ಅಲ್ಲಿದ್ದೀರಲ್ಲ, ನಿಮ್ಮನ್ನು ಸೇರ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಕಲಿಂಗ್ ಬರ್ತದೆ. ಈಟು ಗೊತ್ತಿಲ್ಲ ನಮ್ಗೆ, ಈಗೆಲ್ಲ ಒಂದ್ ಇಟ್ಟು ಗೊತ್ತಾಯ್ತಾ ಇತ್ತು. ಇನ್ ಮುಂದಕ್ಕೆ ಹತ್ಲು ಅಷ್ಟನ್ನ ಕೊಟ್ಟು ಮರ ಎಲ್ಲ ಹುಣ್ಸೆ ಹಾಕಿ ಜಾಗ ಮಾಡ್ಕೊಂಡು ಹಿಂದೆಯಿಂದ ಗಾಡಿ ಹೋಗಕ್ಕೆ. ಹಿಂದಕ್ಕೆ ಹೋಗಿ ನಿಲ್ಸ್ಕೊಳಂಗೆ ಮತ್ತ ಹಂಗ್ ಮನೆ ಸುತ್ಕೊ ಬರುವಂಗೆ ಏನೋ ಪ್ಲಾನ್ ಇಲ್ಲ ತಾನೆ? ಮನೆ ಸುತ್ಕಿನ ಆ ಕಡೆ ಮನೆ ರೆಡಿ ಆಗ್ಬೇಕು ಸುತ್ಕಿ ಬರಕ್ಕೆ. ಕಿತ್ಗಳ ಇದೆ ಅಂತದು. ಪುಟಕ್ ಬತ್ತೈತ ನೋಡು, ನಾನ್ ಟೇಪ್ ಮಾಡಿದೀನಿ ನೋಡಿ ಫ್ರೆಂಡ್. ಬೆಂಗಳೂರಿಂದ ತಗೊಂಡ್ಬಂದಿರೋ ಬಿಲ್ಡಿಂಗ್ ಕಟ್ಟಕ್ಕೆ. ಅಬ್ಬಾ, ಎಷ್ಟು ಓಡ್ಬಿಡ್ತೀಯ? ಬೆಂಗಳೂರಿಂದ ತಂದವು. ಎಲ್ಲಿ, ಯಾರ್ಯಾರು, ಎಷ್ಟ? 4 ತಂದಿದ್ದೆ. ನಾಲ್ಕರಲ್ಲೇ ಬಿಲ್ಡಿಂಗ್ ಕಟ್ಟಿದ್ದ? 2 ಉಳ್ಕೊಂಡವ್ರೆ. 4 ಇಟ್ಗೆನಲ್ಲಿ ಬಿಲ್ಡಿಂಗ್ ಕಟ್ಟವ್ರಂತೆ. ಕಾಯಿ ಕಡೆಗೆ ಬರ್ತಾವ್ರೆ. ಅಲ್ಲಿ ಆ ಕಡೆ ಒಂದು ನಿಲಿಗಿರೋ ಕೌಕಲ್ ಚೆನ್ನಾಗಿದೆ, ಅದ್ ಹಾಕಂಗಿದ್ರೆ ಹಾಕು. ಅಲ್ಲಿ ಸೈಡ್ ಅಲ್ಲಿ ಇಟ್ಟಿದೀನಿ ಹಂಗೆ ಒಟ್ಟಿನ ಮೇಲೆ.
ಒಂದು ಉದ್ದನ ಚೆನ್ನಾಗಿ ಅಮ್ಮ ಗರಿ ನೆನ್ಸ್ಬೇಡ, ಎತ್ತಿಕ್ಕು ಒಲೆ ಎಣ್ಸಕ್ಕಾಗಲ್ವಾ? ಕಡ್ಡಿ ಮಾಡ್ಲಾ ಅದ್ರಲ್ಲಿ? ಅಮ್ಮ? ಕಡ್ಡಿ ಮಾಡಾಗ ತಂದು ಚೆನ್ನಾಗಿರೋ ಸಾಯಂಕಾಲ ಅಂಡಿ ಬರೋಣ ಅಲ್ಲಿಗೆ ಹಾಕ್ಬೇಕು. ಅಂಡಿವೇ ಚೆನ್ನಾಗಿರೋದು, ಮ್ಯಾಗಡೆ ಒಂದು ಚೆನ್ನಾಗಿಲ್ಲ. ಒಂದಿಷ್ಟು ಜಾಗ ರೆಡಿ ಮಾಡಕ್ಕೆ ಎಷ್ಟು ಡಿಸ್ಕಸ್. ಅದಕ್ಕೆ ಒಬ್ರೇ ಎತ್ಕೋಬೇಕು, ಎಲ್ಲ ತೆಗ್ದಾಕ್ತಿವಿ. ಇಬ್ರು ಮೂರ್ ಜನ ಡಿಸ್ಕಷನ್ ಮಾಡ್ತಾರೆ. ಏ ಅದ್ ಮಾಡ್ಬೇಡ, ಇದ್ ಮಾಡು, ಇದ್ ಮಾಡ್ಬೇಡ, ಅದ್ ಮಾಡು ಅಂತ. ಒಳ್ಳೆ ಜಾಗದಲ್ಲಿ ಒಳ್ಳೆ ಗಿಡ ಬೆಳ್ಸೋಣ ಅನ್ನೋ ಕನ್ಸು, ಆದ್ರೆ ಇವ್ರು ಅದಕ್ಕೆ ಬಿಟ್ಕೊಡ್ತಿಲ್ಲ ನೋಡಿ. ಒಳ್ಳೆ ಟೊಮೊಟೊ ಬರ್ತಾ ಇದೆ. ಇದಾಯ್ತು. ಏನಂತ ಅಂದ್ರೆ ನಮ್ಮ ಯಜಮಾನ್ರು ಮನೇಲಿ ಒಂದು ಹಾಲ್ ಕುಡಿಯಕ್ಕೆ ಗ್ಲಾಸ್ ಇಲ್ಲಂತೆ. ಹಾ ಇಲ್ಲ, ಇಲ್ಲ ನಾವ್ ಹಂಗೆ ಹೇಳೋದು, ಒಂದ್ ಗ್ಲಾಸ್ ಇಲ್ಲಂತೆ. ಅದಕ್ಕೆ ಯಾವ್ದೋ ಒಂದ್ ಪ್ಲಾಸ್ಟಿಕ್ ಡಬ್ಬ ಕೊಟ್ಟಿದ್ದಾರೆ, ನಾನ್ ಇದ್ರಲ್ಲಿ ಹಾಲ್ ಕುಡಿಬೇಕಂತೆ. ನೋಡಿ ಏನ್ ಮಾಡೋದು, ಅದೇ ತವ್ರ ಮನೇಲಾಗಿದ್ರೆ ಹೆಂಗಿರ್ತಿದ್ವಿ ನಾವು. ಒಂದ್ ಗಿಡ ಕೀಳಕ್ ಆಗಿಲ್ಲ, ಏನ್ ಬಿಲ್ಡಪ್. ಏನ್ ಗಿಡ? ಎಂತ ಗಿಡ ಅದು? ಬಿಸ್ಲು ಗಿಡ. ಹಾ ಏನು ಕುಡ್ಕೊ. ಅಪ್ಪ ಕೊಡಿಲಿ. ಯಾರಿಗೆ ಅದು? ನನಗೆ ಯಾವಾಗ ಸ್ವಲ್ಪ ದೂರ ಐತ್ರಿ. ಏಕೆ? ಓಹೋ, ಫಸ್ಟ್ ಟೊಮೊಟೊ ಗಿಡ ಮೇಲೆ ನಿಲ್ಸುವ. ಒಳ್ಳೆ ಟೊಮೊಟೊ ಇದೆ. ಈ ತರ ಒಳ್ಳೆ ಬೆಳೆ ಬೆಳೆದು ನಮ್ ಮನೆದೇ ಎಲ್ಲ ತಿಂದು ಚೆನ್ನಾಗಿ ಆರೋಗ್ಯವಾಗಿ ಬದುಕ್ಬೇಕು ಅನ್ನೋ ಆಸೆ ನನ್ ಕನ್ಸೈತೆ. ಆದ್ರೆ ಏನ್ ಮಾಡ್ಲಿ, ನನ್ ಗಂಡ ನನ್ಗೊಂದಿಷ್ಟು ಜಾಗ ಕೊಡ್ತಿಲ್ಲ. ಅದಕ್ಕೆ ನಾನು ಹಿಂಗಾಗ್ಬಿಟ್ಟಿದ್ದೀನಿ. ಹಂಗೆ ಜಾಗ ಕೊಡಕ್ಲಲ್ಲ, ಜಗಳ ಆಡ್ದಾಗ ಹಿಂಗ್ ಬಂದ್ಬಿಟ್ಟು ಹಿಂಗ್ ತಗೊಬಿಟ್ಟು ಹಿಂಗ್ ಔಷಧಿ ನೋಡಿ, ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಏನ್ ಮಾಡೋದು? ಹಾಗೆ ಸುತ್ತಮುತ್ತ ಪ್ರಕೃತಿನ ತೋರಿಸ್ತೀನಿ ಬನ್ನಿ ಒಂದ್ ನಿಮಿಷ. ಇಲ್ಲಿ ಒಳ್ಳೆ ಜಾಗ ಉಂಟು. ಈ ಜಾಗದಲ್ಲಿ ಒಳ್ಳೆ ಆರಾಮಾಗಿ ಗಾಡಿ ನಿಂತಿತ್ತಾ, ಆ ಜಾಗನ ನನ್ಗೆ ಕೊಟ್ಟಿದ್ರೆ ಒಳ್ಳೆ ಗಿಡ ಬೆಳೆಸ್ತಿದ್ದೆ. ನನ್ ಗಂಡನ್ಗೆ ನನ್ ಮೇಲೆ ದ್ವೇಷ, ಅದಕ್ಕೆ ಆ ಜಾಗನ ಅವ್ರ ಕಾರ್ ನಿಲ್ಸ್ಲಿಕ್ಕೆ ಅಂತ ರೆಡಿ ಮಾಡ್ತಿದ್ದಾರೆ. ಫುಲ್ ಪ್ರಯತ್ನ ಹಿಂಗೆ ಮಾಡಿ ಹಾಗೆ. ಓ ಮಹೇಂದ್ರ ಬಾಹುಬಲಿ. ಸಾಕ್ ಜಾಸ್ತಿ ಕಾಣಿಸ್ಬಾರ್ದು. ಮಹೇಂದ್ರ ಬಾಹುಬಲಿ ನೋಡ್ಕೊ. ನಮ್ಮ ಮಹೇಂದ್ರ ಬಾಹುಬಲಿನ ನೋಡ್ಕೊಳ್ಳಿ ಒಂದ್ಸಲ. ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ. ಅಬ್ಬಬ್ಬ, ಇಲ್ಲಿಂದ ಫುಲ್ ಆಗಿ ಎಷ್ಟೋ ಜಾಗಗಳಿರುತ್ತೆ. ಬಟ್ ಇಲ್ಲೊಂದು ಟಿಪ್ಪರ್, ಇದ್ರಲ್ಲಿ ಈ ಪ್ಲೇಸ್ ಅಲ್ಲಿ ಒಂದು ಟಿಪ್ಪರ್ ನಿಂತ್ಕೊಂತಾಯ್ತು. ಮತ್ತೆ ಇಲ್ಲೊಂದು ಕಾರು. ಈಗ ಸದ್ಯಕ್ಕೆ ಬೈಕ್ ನಿಂತೈತೆ, ಅದ್ರಲ್ಲೇನಿಲ್ಲ. ಸೊ ಇದು ನಮ್ಮ ಮನೆಯ ವರಂಡ. ಹೆಂಗಿದೆ ಈ ಬೈಕು? ಇಲ್ಲೇ ಇರುತ್ತೆ. ಹಾಗೆ ಇದು ಚಪ್ಪಲ್ ಬಿಟ್ಕಂತು ಸ್ವಲ್ಪ ಹೀಗೆ ಬಂದ್ರೆ ಅಲ್ಲಿ ಉಂಟಲ್ಲ ಕಾರು, ಇಲ್ಲಿ ಇದೇ ಕಾರನ್ನ ನಾವು ಇಲ್ಲಿ ಪಾರ್ಕಿಂಗ್ ಮಾಡ್ತಿದ್ವಿ. ಸೊ ಇವಾಗ ಒಂದು ಸಮಯಕ್ಕೆ ಅದು ಅಲ್ಲಿ ನಿಂತಿದೆ. ಯಾಕೆಂದ್ರೆ ಟಿಪ್ಪರು ಹೊರಗಡೆ ಹೋಗಿದೆ, ಮತ್ತೆ ಅದ್ ಬಂದು ಹಿಂದೆ ನಿಂತ್ಮೇಲೆ ನಮ್ ಕಾರನ್ನ ಮುಂದೆ ನಿಲ್ಸ್ತೀವಿ. ಹಾಗೆ ಒಂದ್ಸಲ ನಮ್ಮ ಮನೆ ವ್ಲಾಗ್ ನೋಡ್ಕೊಳ್ಳಿ. ಸಿಂಪಲ್ ನೋಡಿ, ನಮ್ಮಮ್ಮ ಏನೇನೋ ಗಿಡ ಎಲ್ಲ ಹಾಕೊಂಡು ಬೆಳೆಸಿದ್ದಾರೆ. ನಮ್ಮತ್ತೆ ಸ್ವಲ್ಪ ಆಗಿ ಬೆಳೀತಾ ಇದೆ. ಅದೇನು ಅಷ್ಟೊಂದೇನು ಇದಿಲ್ಲ, ಬಟ್ ಹಾಗೆ. ಇದೇನ್ ಗಿಡ ಅಂತ ಗೊತ್ತಲ್ವಾ? ನಮ್ಗೇನ್ ಬೆಂಗಳೂರಲ್ಲಿ ಹೂವು ಕೊಂಡ್ಕೋಬೇಕಿತ್ತು, ಬಟ್ ಇಲ್ಲೇನು ಕೊಂಡ್ಕೊಳ್ಳಲ್ಲ. ಒಳ್ಳೆ ಹೂವು ಬರ್ತಾ ಇರುತ್ತೆ. ಬಟ್ ಇವಾಗ ನಾನು 4 days ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಹೂವನ್ನು ಕಿತ್ಕೊಂಡಿಲ್ಲ. ಇವತ್ತು ವಾರನೂ ಮಾಡಿಲ್ಲ. ಸೊ ಹಂಗಾಗಿ ಹೂವು ಅಲ್ಲೇ ಇದೆ. ಏನ್ ಮಾಡೋದು, ಬೇಕಂದಾಗ ತಗೊಂಡು, ಇಲ್ಲ ಬೇರೆ ಯಾರಾದ್ರೂ ಕಿತ್ಕೊಂಡು ಹೋಗ್ತಾರೆ. ಬಟ್ ನೋಡಿ ನಮ್ಮ ಸುಬ್ಬಿ ಏನ್ ಮಾಡ್ತಿದ್ದಾಳೆ ಅಂತ. ಅವಳು ನೋಡಿದ ತಕ್ಷಣ ಓಡೋಗ್ತಿದ್ದಾಳೆ. ಎಲ್ಲ ಇದ್ದಾರೆ, ಅವ್ರ ಮಗ ಅದು. ನೋಡಿ ನಮ್ಮ ಮನೆ ಹೀಗಿದೆ, ನೋಡಿದ್ರ. ಮತ್ತೆ ಇನ್ನೊಂದೇನು ಗೊತ್ತಾ, ಇನ್ನೊಂದೇನೋ ತೋರಿಸ್ತೀನಿ ಬನ್ನಿ. ನಾನು ಇದು ಈ ಗಿಡನ ಅಮ್ಮ ಬೆಳಿತಿದ್ರು. ಇಷ್ಟು ದೊಡ್ಡದು ಬೆಳೆದಿದೆ, ಬಟ್ ಇಲ್ಲ ಹೂವು ಬಂದಿಲ್ಲ. ಅವರು ತುಂಬ ಲೇಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಗಿಡ. ಬಟ್ ತುಂಬಾ ಚೆನ್ನಾಗಿದೆ ಈ ಗಿಡ. ಇದ್ರಲ್ಲಂತೂ ಅನ್ನಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾನೊಂದು 2 ಗಿಡನ ಹಾಕಿದ್ದೀನಿ.
ಬಟ್ ಅದು ನೋಡಿ, ನನಗೆ ಈ ತರ ಗಿಡ ಬೆಳೆಸ್ಬೇಕಂದ್ರೆ ತುಂಬಾ ಇಷ್ಟ. ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಕಾಣಿಸ್ತಾ ಇದೆಯಾ, ಹಾಗಲಕಾಯಿ ಗಿಡ ಅಂತಾರಲ್ಲ, ಅದನ್ನ ಹಾಕಿದೀನಿ. ಬಟ್ ಅದು ಈ ಗಿಡಕ್ಕೆ ಬೆಳೆಸೋಣ ಅಂತ, ಸುಮ್ಮನೆ ಹಂಗೆ ಬರ್ತಾ ಇಲ್ವಾ ಅಂತ ಹಾಕಿದ್ದಿದ್ದೆಲ್ಲ. ಇದು ಗಿಡ ತುಂಬಾ ದೊಡ್ಡದಿದೆಯಲ್ಲ, ಇದ್ರಲ್ಲೇ ಬೆಳೆಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನನ್ಗೆ ಅದು ಸೀಡ್ಸ್ ಎಲ್ಲ ನಾನು ಮೀಶೋ ಇಂದ ತಂದಿದ್ದು. ಸೊ ಅದನ್ನ ನೋಡೋ ಟೈಮಲ್ಲಿ ನನ್ಗೆ ಒಂಥರ ಡೌಟ್, ಬರುತ್ತಾ ಇಲ್ವಾ ಅನ್ನೋದು. ಸೊ ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ನಾನು ಸುಮ್ಮನೆ ಹೆಂಗ್ ಬೇಕು ಹಂಗೆ ಹಾಕ್ತೆ. ಬಟ್ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಎಷ್ಟು ಮಾತ್ರ ಬರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ, ನಮ್ಮ ಪತಿ ದೇವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಪಾಪ, ನಾನು ಬೆಂಗಳೂರಲ್ಲಿಂದ ಊರಿಗೆ ಕರ್ಕೊಂಡ್ ಬಂದ್ 1 ತಿಂಗಳಾಯ್ತು. ಅಮ್ಮಗ್ ಹುಷಾರಿಲ್ಲ ಅಂತ ಊರಿಗೆ ಬಂದ್ವಿ. ಒಂದ್ 15 ದಿನ ಮಂಗಳೂರಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ಮ ಅಮ್ಮಗೆ ಆಪರೇಷನ್ ಮಾಡಿಸಿ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ 15 ದಿನ ಆಯ್ತು. 15 ದಿನದಿಂದ ನನ್ನ ಹಸ್ಬೆಂಡ್ಗೆ ಫುಲ್ ಕೆಲಸ ಕೊಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಇದೆ ಸಪೋಟೋ, ಬಟ್ ಇನ್ನು ಅಷ್ಟೇನು ಕಾಯಿ ಬಂದಿಲ್ಲ. ಜಾಗ ಏನೋ ತುಂಬಾ ಚೆನ್ನಾಗಿದೆ, ಬಟ್ ಅದು ಇದ್ ಮಾಡಕ್ಕಾಗ್ತಿಲ್ಲ. ಹಾಗೆ ಒಂದೇನೋ ತೋರಿಸ್ತೀನಿ ನಿಮ್ಗೆ, ಇರಿ. ಒಳ್ಳೆ ಫ್ಲವರ್ ಉಂಟು, ಫ್ಲವರ್ ನೋಡಿ, ಇವೆಲ್ಲ ಅಮ್ಮ ಹಾಕಿರೋ ಗಿಡ. ರೋಸ್ ಯಾರಿಗ್ ಬೇಕು? ರೋಸ್ ಬೇಕಾ? ರೋಸ್ ಬೇಡ. ನಾನೊಂದು ಆಸೆ ನನಗೆ, ನಮ್ಮ ಯಜಮಾನ್ರು ಲವ್ ಮಾಡಿದಾಗ ನಾನು ಪ್ರಪೋಸ್ ಮಾಡಿಲ್ಲ, ರೋಸ್ ಕೊಟ್ಟಿಲ್ಲ. ಅದಕ್ಕೆ ಒಂದ್ ರೋಸ್ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ. ಆದ್ರೆ ಅವ್ರನ್ನ ಕೇಳಿದ್ರೆ ಬೇಡ ಅಂತಿದ್ದಾರೆ. ಹಾ, ಅದೇ ಹೇಳ, ನಾನ್ ಪ್ರಪೋಸ್ ಮಾಡಕ್ಕೆ ಓಸಿ ರೋಸ್ ಸಿಗ್ತಾ ಇದೆ, ಒಂದ್ ಪ್ರಪೋಸ್ ಮಾಡೋಣ ಅಂತ ಆಸೆ. ಬಟ್ ಅವ್ರು ಒಪ್ಕೊಂತ ಇಲ್ಲ. ಮಾಮ ಮಾಡ್ಲಾ, ಒಂದೇ ಒಂದ್ ಪ್ರಪೋಸ್ ಮಾಡ್ಲಾ? ಆದ್ರೆ ಇವಾಗ ಬೇಡ ಅಂತೆ. ನೋಡೋಣ, ಸಮಯ ಬಂದಾಗ ಯಾವತ್ತಾದ್ರೂ ಹೇಳ್ತೀನಿ. ಸುಮ್ನೆ ಖಾಲಿ ಪೋಲಿ ಲವ್ ಯು ಹೇಳಿದೀನಿ, ಯಾವತ್ತು ಅವ್ರಿಗೆ ರೋಸ್ ಕೊಟ್ಟು ಹೇಳಿಲ್ಲ. ಅದಕ್ಕೆ ಒಂದ್ ಆಸೆ ಕೊಟ್ಟು ಹೇಳೋಣ ಅಂತ. ಬಟ್ ಅವ್ರು ಒಪ್ಕೋತಾ ಇಲ್ಲ. ಇಟ್ಸ್ ಓಕೆ. ಅವ್ರಾಗ ಅವ್ರು ಕೇಳೋವರ್ಗು ನಾನು ಹಂಗೆಲ್ಲ ರೋಸ್ ಕೊಡಲ್ಲ ಅವ್ರಿಗೆ, ಶೇಮ್ ಆಗ್ಬಿಡ್ತೀನಿ ಆಮೇಲೆ. ಹಲೋ ಅಮ್ಮ. ಓಕೆ ಫ್ರೆಂಡ್ಸ್, ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ಯಾಕೆ ಅಂತ ಅಂದ್ರೆ, ಮನೆ ಹತ್ರ ತುಂಬಾ ಮರ ಎಲ್ಲ ಬೆಳೆದಿದೆ. ಮಳೆಗಾಲ ಅಲ್ವಾ, ಏನಾದ್ರೂ ಮೇಲ್ ಬಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಮರನೆಲ್ಲ ಕಟ್ ಮಾಡಿಸ್ತಿದ್ದಾರೆ. ಸೊ ನಾನು ಇವಾಗ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಟೈಮ್ ಬೇರೆ ಆಗ್ತದೆ, ಅಡುಗೆ ಮಾಡ್ಬೇಕು. ಸೊ ನಾಳೆ ಇನ್ನ ತುಂಬಾ ವಿಡಿಯೋಸ್ ಅಂತಂದ್ರೆ, ನಾನು ಚಿಕ್ಕದಾಗಿ ನರ್ಸರಿ ಮಾಡಿದ್ದೀನಿ, ಅದೆಲ್ಲ ಇದೆ, ನಾಳೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್, ಶೇರ್ ಅಂಡ್ ಲೈಕ್. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.